ವೆಲ್ಕಮ್ ಟು ಎಮ್ ಜಿ ಸಿ ರಾಕೇಶ್ ಯೂಟ್ಯೂಬ್. ಹಾಯ್ ನಮಸ್ಕಾರ, ಮತ್ತೆಲ್ಲ ಹೇಗಿದ್ರಿ ಮಾರ್ರೆ? ಇವತ್ತು ನಾವು ಇತ್ತಲ್ಲ ಒಂಡಾರಿಗೆ ಹೊರಟಿದ್ದೆ. ಇವತ್ತು ಒಂಡಾರಲ್ಲಿ ಇತ್ತಲ್ಲ ಕರಾವಳಿಯ ಅತಿ ದೊಡ್ಡ ಸಾಂಪ್ರದಾಯಿಕ ಕಂಬಳ ಇತ್ತಲ್ಲ ಒಂಡಾರು ಕಂಬಳ ಗೆದ್ದೆ ಮತ್ತು ಒಂಡಾರು ಕಂಬಳ ಕಂಬಂತ ಹೊರಟಿದ್ದೆ. ಮತ್ತು ಈ ಒಂಡಾರಿಗೆ ಇತ್ತಲ್ಲ ಬೇರೆ ಬೇರೆ ಕಡೆಯಿಂದ ನಮ್ಮ ಊರಿನವರಲ್ಲದೆ ಮತ್ತು ಈ ಹೊರಗಿನವರು ಸಹ ಒಂಡಾರು ಕಂಬಳಕ್ಕೆ ಬರ್ತಾರೆ. ಅಷ್ಟೊಂದು ಪ್ರಸಿದ್ಧಿ ಪಡೆದಂಥ ಸಾಂಪ್ರದಾಯಿಕ ಕಂಬಳಗಳಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂಥ ಒಂಡಾರು ಕಂಬಳ. ಈ ಒಂಡಾರ ಕಂಬಳಕ್ಕಿತ್ತಲ್ಲಿ ಬಹಳ ಪ್ರಸಿದ್ಧವಾದ ಮತ್ತು ಹಿರಿಮೆ ಇತ್ತು. ಯಾಕಂದರೆ ಒಂಡಾರ ಕಂಬಳ ಗೆದ್ದೆಯನ್ನು ಮಹಾಭಾರತ ಕಾಲದಲ್ಲಿ ನಿರ್ಮಿಸಿದ್ದು ಪಾಂಡವರು ನಿರ್ಮಿಸಿದಂಥ ಒಂಡಾರು ಕಂಬಳ ಗೆದ್ದೆ ಅಂತ ಪ್ರಸಿದ್ಧಿ ಕಾಣಿ. ಬನ್ನಿ ಹಂಗಾರೆ ಇವತ್ತಿನ ಒಂಡಾರು ಕಂಬಳದ ವಿಶೇಷ ಅಂತ ಕಾಣಿ. ಈ ಕಂಬಳಕ್ಕಿತ್ತಲ್ಲ ಈ ಜಾತ್ರೆ ರೀತಿ ಜನ ಬರ್ತಾರೆ, ಬೇರೆ ಬೇರೆ ಕಡೆಯಿಂದೆಲ್ಲ ತುಂಬ ಜನ ಅಂದರೆ ಅಷ್ಟು ಜನ ಬರ್ತಾರೆ. ಮತ್ತು ಪ್ರತಿಯೊಬ್ಬರು ಬಂದು ಈ ಒಂಡಾರು ಕಂಬಳದ ನಿಂಗಳೇಶ್ವರ ಮೊಸಳೆ ಗುಡಿ ಅಂತ ಇತ್ತು, ಆ ಗುಡಿಗೆ ಎಲ್ಲರೂ ಬಂದು ಹಣ್ಕಾಯಿ ಮಾಡ್ಕೊಂಡು ಹೋಗ್ತಾರೆ ಪ್ರತಿಯೊಂದು ಜನರು ಬಂದು. ಮತ್ತು ಒಂಡಾರು ಕಂಬಳಕ್ಕೆ ಸುತ್ತಕ್ಕಿ ಚೆಲ್ಲುವ ಅಂತ ನಮ್ಮ ಕುಂದಾಪುರ ಭಾಷೆಯಲ್ಲಿ ಹರಕೆ ಇತ್ತು. ಆ ಹರಕೆಯ ರೂಪದಲ್ಲಿ ಗದ್ದೆಗೆ ಬಂದವರು ಸುತ್ತಕ್ಕಿ ಚೆಲ್ಲಿ ಮತ್ತು ನಿಂಗಳೇಶ್ವರಕ್ಕೆ ಹಣ್ಕಾಯಿ ಮಾಡ್ಕೊತ ಹೋಗೋ ಸಂಪ್ರದಾಯ. ಬನ್ನಿ ಹಾಗಾದರೆ ಇವತ್ತಿನ ಒಂಡಾರು ಕಂಬಳ ವಿಶೇಷ ಕಾಂಬಾಂಗರೆ ಕಾಣಿ. ಎಲ್ಲಿ ಕಾಣಿಸುತ್ತಲ್ಲ ಇದು ಒಂಡಾರು ಮನೆಯವರ ಪ್ರಸಿದ್ಧ ತುಳಸಿ ಅಮ್ಮ ದೇವಸ್ಥಾನ ಕಾಣಿ. ತುಂಬ ಜನ ಎಲ್ಲ ಹಣ್ಕೆ ಮಾಡ್ತಿದ್ದೆ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಕಂಡಾರ ಮೇಲೆ ನಾವೀಗ ಪ್ರಸಿದ್ಧ ಒಂಡಾರು ಮನೆಯನ್ನು ಕಾಂಬ ಕಾಣಿ. ಇಲ್ಲಿ ಕಾಣಿಸುತ್ತಲ್ಲ ಇದೇ ಪ್ರಸಿದ್ಧವಾದ ಒಂಡಾರು ಮನೆ. ಈ ಒಂಡಾರು ಕಂಬಳಕ್ಕಿತ್ತಲ್ಲ ಕ್ರಿಸ್ತಶಕ 1200ರ ಅಳೂಪರ ಶಾಸನದಲ್ಲಿ ಒಂಡಾರು ಕಂಬಳ ಕುರಿತು ಸಹ ಮಾಹಿತಿ ಇತ್ತಂಬ್ರು. ಅಷ್ಟೊಂದು ಪ್ರಸಿದ್ಧಿ ಪಡೆದಿರುವಂಥ ಒಂಡಾರು ಮನೆ ಮತ್ತು ಒಂಡಾರು ಕಂಬಳ. ಪಾಂಡವರು ವನವಾಸ ಕಾಲದಲ್ಲಿ ಈ ಕಂಬಳ ಗೆದ್ದೆ ಮತ್ತು ಕುಂದಾಪುರದ ಕೋಟೇಶ್ವರದ ಕೋಟಿತೀರ್ಥ ಪುಷ್ಕರಣಿಯನ್ನು ಒಂದೇ ರಾತ್ರಿಯಲ್ಲಿ ನಿರ್ಮಿಸಿದ್ದಾರೆ ಎಂಬುದು ಒಂದು ಮಾಹಿತಿ. ಮತ್ತು ಇಲ್ಲಿಂದ ಸುರಂಗ ಮಾರ್ಗವಿತ್ತಂಬ್ರೆ. ಹೀಗೆ ಕುಡಿ ಹಬ್ಬದ ದಿನ ಒಂಡಾರು ಕಂಬಳ ಗೆದ್ದೆಯಲ್ಲಿ ಧೂಳು ಏಳುತ್ತದೆ ಎಂಬುದು ಒಂದು ಪ್ರತೀತಿ. ಮತ್ತು ಒಂಡಾರು ಕಂಬಳ ದಿನ ಕೋಟೇಶ್ವರ ಕೋಟಿತೀರ್ಥ ಕೆರೆಯಲ್ಲಿ ಕೆಸರು ಏಳುತ್ತದೆ ಎಂಬುದು ಜನಪದ ಕಥೆಗಳಲ್ಲಿ ರೂಢಿಯಲ್ಲಿವೆ. ಇಷ್ಟೊಂದು ಶತಮಾನಗಳ ಇತಿಹಾಸ ಹೊಂದಿರುವಂಥ ಪ್ರಸಿದ್ಧ ಒಂಡಾರು ಕಂಬಳ ಮತ್ತು ಒಂಡಾರು ಮನೆ ಕಾಣಿ. ಹಿಂದಿನ ಕಾಲ ಒಂಡಾರು ಮನೆ ಹೇಗಿತ್ತು ಕಾಣಿ, ಸುಮಾರು ಶತಮಾನಗಳಷ್ಟು ಹಳೆಯದಾದ ಈ ಒಂಡಾರು ಮನೆ ಕಾಣಿ. ಈಗಲೂ ಸಹ ಮಾತ್ರ ಅದ್ಭುತವಾಗಿತ್ತು. ಮಾತ್ರ ತುಂಬ ಜನ ಇವತ್ತು ಕಂಬಳಕ್ಕೆ ಬಂದವರೆಲ್ಲ ಈ ಒಂಡಾರು ಮನೆಯನ್ನು ಕಂಡು ಹೋಗ್ತಾರೆ ಕಾಣಿ. ಎಲ್ಲರೂ ಪ್ರತಿಯೊಬ್ಬರು ಕಂಬಳ ಗದ್ದೆ ಹೋಗಿ ಬಂದು ಮತ್ತು ಕೆಲವರು ಫಸ್ಟಿಗೆ ಈ ಒಂಡಾರು ಮನೆಯೆಲ್ಲ ಕಂಡು ಮತ್ತು ಒಂಡಾರು ಮನೆಯ ಕೋಣೆಗಳನ್ನು ಸಹ ಕಂಡ್ಕೊಂಡು ಹೋಗ್ತಾರೆ ಕಾಣಿ. ಹಿಂದಿನ ಕಾಲ ಐಟಮ್ಸ್ ಎಲ್ಲ ಎತ್ತು ಕಾಣಿ ಎಲ್ಲರೂ ಕಾಣಿ. ಇಲ್ಲಿ ಇದು ಒಂಡಾರು ಮನೆಯವರ ಅಡುಗೆ ಮನೆ ಇದೆ ಹಿಂದಿನ ಕಾಲದ್ದು ಕಾಣಿ. ಇಲ್ಲಿ ಕಾಣಿಸುತ್ತೆ ಕಾಣಿ ಹಿಂದಿನವ್ರು ಮಾಡಿದಂಥ ಕೆತ್ತನೆಗಳು ಯಾವ ರೀತಿ ಇತ್ತು ಕಾಣಿ. ಮತ್ತು ಈ ಒಂಡಾರು ಮನೆ ಇತ್ತಲ್ಲ ಕಾಮದೇವ್ ಮಾತ್ರ ಭಾರಿ ಖುಷಿ ಆಯ್ತು ಮಾರು. ಭಾಳ ಹಿಂದಿನ ಮನೆ ಅಲ್ಲದೆ ಅದಕ್ಕೋಸ್ಕರ ಕೆಲವೆಲ್ಲ ಫೋಟೋ ತಗೊಂತಿದ್ರು ಕಾಣಿ ತುಂಬ ಜನ ಎಲ್ಲ ಕಾಣಿ. ಒಂಡಾರು ಮನೆ ಹಿಂದ್ ಸೈಡಲ್ಲಿ ಇತ್ತಲ್ಲ ಅತಿ ದೊಡ್ಡದ ನಾಗದೇವ್ರ ಹುತ್ತ ಇತ್ತು ಕಾಣಿ. ದೊಡ್ಡದಾದ ನಾಗದೇವ್ರ ಹುತ್ತ ಮಾತ್ರ ಸುಮಾರು ಜನ ಇಲ್ಲಿ ಪ್ರಸಾದ ತೊಗೊಂಡು ಹೋಗ್ತಿದ್ರು ಮಾತ್ರ ಕಾಣಿ. ಇಲ್ಲೂ ಮತ್ತು ಈ ಸೈಡಲ್ಲೂ ಒಂದು ದೇವಸ್ಥಾನ ಇತ್ತು ಮಾತ್ರ ಕಾಣಿ. ಎಲ್ಲ ಹೋಮ ಪೂಜೆ ಎಲ್ಲ ಮಾಡ್ತಿದ್ರು ಕಾಣಿ. ಇಲ್ಲಿಗೆ ಕಾಣಿ ಇಲ್ಲೂ ಸಹ ಪೂಜೆ ಮಾಡ್ತಿದ್ದಾರೆ. ಬನ್ನಿ ನಾವೀಗ ಒಂಡಾರು ಮನೆಯ ಹಟ್ಟಿ ಕಾಂಬ ದನದ ಹಟ್ಟಿ ಕಾಣಿ. ಎಷ್ಟೊಂದು ಜನ ಕಾಣ್ತಿದ್ರು ಕಾಣಿ. ಮತ್ತು ಒಂಡಾರು ಮನೆ ಕಂಬಳ ಗದ್ದೆ ಕೋಣೆ ಸಹ ಇಲ್ಲೇ ಇತ್ತು, ಅದು ಸಹ ನೀವು ಕಾಣ್ಲಕ್ಕೆ ಬಹಳ ಹಿಂದಿನ ಕಾಲದ ಹಟ್ಟಿ ಮಾತ್ರ ಇದೆ ಕಾಣಿ. ಬೇರೆ ಬೇರೆ ಕಡೆಯಿಂದ ಬಂದಂಥ ಜನರೆಲ್ಲ ಕಾಣ್ತಿದ್ರು ಕಾಣಿ ಎಲ್ಲರೂ. ಮತ್ತು ಕೆಲವು ಫೋಟೋ ಸಹ ತಗೊಂತಿದ್ರು ಕಾಣಿ ತುಂಬ ಜನ. ಇದೆಲ್ಲ ಕಾಮ್ ಸಿಗುತ್ತಿತ್ತಲ್ಲ ಬಹಳ ಅಪರೂಪ ಮಾರ್ರೆ, ಬೇರೆ ಕಡೆ ಎಲ್ಲೂ ಸಿಗುತ್ತಿಲ್ಲ ಹಾಗೆ. ಮತ್ತು ಈ ಒಂಡಾರು ಮನೆ ಅಂತ ಹೇಳಿದ್ರೆ ಬಹಳ ಇತಿಹಾಸ ಇರುವಂಥ ಒಂದು ಮನೆ ಕಾಣಿ. ಎಷ್ಟೊಂದು ಜನ ಕಾಣ್ತಿದ್ರು ಕಾಣಿ, ತುಂಬ ಜನ ಇದ್ರು ಮಾತ್ರ ಇಲ್ಲೂ ಸಹ ಕಾಣಿಯಲ್ಲಿ ಕಾಣಿಸುತ್ತಲ್ಲ ಇದೇ ಒಂಡಾರು ಮನೆಯ ಕಂಬಳದ ಕೋಣೆಗಳು ಕಾಣಿಯಲ್ಲಿ ಕಾಣಿಸುತ್ತಲ್ಲ ಇದೇ ನಿಗಳನ ಗುಡಿ ಅಥವಾ ನಿಗಳೇಶ್ವರ ದೇವಸ್ಥಾನ ಕರೀತಾರೆ, ಅಥವಾ ಮೊಸಳಿ ಗುಡಿ ಅಂತ ಕರೀತಾರೆ ಕೆಲವರು ಕಾಣಿ. ಎಲ್ಲ ಹಣ್ಕೆ ಮಾಡ್ತಿದ್ರು ಕಾಣಿ. ಕಾಣಿ ಇಲ್ಲಿ ಕಾಣಿಸುತ್ತಲ್ಲ ಇದೇ ಮೊಸಳೆ ದೇವಸ್ಥಾನ. ಮತ್ತು ಈ ದೇವಸ್ಥಾನಕ್ಕಿತ್ತಲ್ಲ ಬಹಳ ಇತಿಹಾಸ ಮತ್ತು ಪರಂಪರೆ ಇರುವಂಥ ಒಂದು ಪ್ರಸಿದ್ಧವಾದ ದೇವಸ್ಥಾನ ಮಾತ್ರ ಕಾಣಿ. ಕಂಬಳ ಗೆದ್ದೆ ಸುತ್ತ ಜನ ಕಾಣಿ, ತುಂಬ ಜನ ಎಲ್ಲ ಹರಕೆ ಮಾಡ್ತಿದ್ರು ಎಲ್ಲರೂ. ಅಂದರೆ ಸುತ್ತಕ್ಕಿ ಚೊಲ್ಲರು ಅಂತಾರೆ. ಅವರೆಲ್ಲ ಹರಕೆ ಹೇಳ್ಕೊಂಡಿರ್ತಾರೆ ಮುಂಚೆ ಫಸ್ಟಿಗೆ. ಅವ್ರಿಗೆ ಏನಾದರೂ ತೊಂದರೆ ಆದಿದ್ದರೆ ಇಲ್ಲಿ ಸುತ್ತಕ್ಕಿ ಚೊಲ್ತಿ ಅಂತ ಹೇಳ್ಕೊಂಡಿರ್ತಾರೆ. ಅದು ತೊಂದರೆ ಇಲ್ಲ ಗುಣಮುಖ ಆದ್ರ ಮೇಲೆ ಅವರು ಈ ಕಂಬಳ ಗೆದ್ದೆ ಸುತ್ತು ಬಂದು ಸುತ್ತಕ್ಕಿ ಚೊಲ್ಲಿ ಆಮೇಲೆ ಈ ನಿಗಳೇಶ್ವರ ದೇವಸ್ಥಾನ ಕಂಡ್ರಲ್ಲ ನೀವಾಗ ಆ ದೇವರಿಗೆ ಹಣ್ಕೆ ಮಾಡ್ಕೊಂಡು ಹೋಗ್ತಾರೆ. ಇದು ಸಂಪ್ರದಾಯ ಇನ್ನು ಹಿಂದಿನಿಂದ ನಡೆದು ಬಂದಂಥ ಒಂದು ಸಂಪ್ರದಾಯ ಕಾಣಿ. ಎಲ್ಲ ಗದ್ದೆ ಸುತ್ತ ಇದ್ರು ಕಾಣಿ ಜನ, ಅಷ್ಟೂ ಜನ ಇದ್ದರು ಮಾತ್ರ ಬೇರೆ ಬೇರೆ ಕಡೆಯಿಂದೆಲ್ಲ ಬರ್ತಾರೆ ಕಾಣಿ. ಎಷ್ಟೊಂದು ಜನ ಇದ್ರು ಕಾಣಿ ಸುತ್ತಲೂ. ಮತ್ತು ಈ ಒಂಡಾರು ಕಂಬಳ ಗೆದ್ದೆ ಇತ್ತಲ್ಲ ನಮ್ಮ ಕರಾವಳಿಯಲ್ಲಿ ಅತಿ ದೊಡ್ಡ ಕಂಬಳ ಗೆದ್ದೆ ಮಾತ್ರ. ಮತ್ತು ಇವತ್ತಿತ್ತಲ್ಲ ಕೆಲವರು ತಮ್ಮ ದನ ಕರು ಎಲ್ಲ ತಗೊಂಬಂದು ಈ ಗದ್ದೆಗೆಲ್ಲ ಸುತ್ತು ಬಪ್ಪದು ಇರುತ್ತೆ ಇವತ್ತು. ಅಂದರೆ ಅವ್ರು ಫಸ್ಟಿಗೆ ಹರಕೆ ಹೇಳ್ಕೊಂಡಿರುತ್ತೆ. ಆ ಹರಕೆ ಎಲ್ಲ ಗುಣ ಆದ್ರ ಮೇಲೆ ಅವರು ದನ ಕರು ತಗೊಂಬಂದು ಈ ಕಂಬಳ ಗೆದ್ದೆ ಸುತ್ತು ಬಂದು ಹಣ್ಕೆ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಕಾಣಿ. ಕಾಣಿ ಗದ್ದೆ ತುಂಬ ಜನ ಕಾಣಿ, ಫುಲ್ಲು ಜನ ಇದ್ರು ಮಾತ್ರ. ಮತ್ತು ಈ ವಿಶಾಲವಾದ ಕಂಬಳ ಗೆದ್ದೆ ಮಾತ್ರ ಕಾಣಿ ಎಲ್ಲಿಂದ ಎಲ್ಲಿ ಇತ್ತು ಕಾಣಿ. ಮತ್ತು ಬೇರೆ ಬೇರೆ ಕಡೆಯಿಂದ ತುಂಬ ಜನ ಎಲ್ಲ ಬರ್ತಾರೆ. ಮತ್ತು ಇವತ್ತಿತ್ತಲ್ಲ ಈ ಬೇರೆ ಬೇರೆ ಜನರೆಲ್ಲ ಕೋಣೆಗಳು ತಗೊಂಬಂದು ಇಲ್ಲಿ ಗದ್ದೆಗೆ ಸುತ್ತುವರೆದು ಮತ್ತು ಒಂದು ನೋಡಿ ಓಡಿಸಿ ಹೋಗ್ತಾರೆ. ಅದು ಸಹ ಸಂಪ್ರದಾಯ
ನಮಗೆ ಮುಂಚೆ ಗೊತ್ತಿದ್ದಾರೆ ಮನೆಗೆ ಹೋಗುವ ಹಾಗಾದ್ರೆ ಅಲ್ಲಿಂದ ಒಂದು ಜೊತೆ 3 ತಿಂಗಳು ಅಲ್ಲಿ ಪೈಕಿ ತಮ್ಮತ್ತು ಆಯಿತು ಅವರು ಡೋಲ್ ದಕ್ಕಿ ಅಲ್ಲಿ ಚಿಕ್ಕರಿಗೆ ಮುರಿಯಾಗಿ ಎಲ್ಲ ಕಳ್ಬೋದು ಡೋಲ್ ದಕ್ಕಿ ಕಲ್ಸಿ ಜಾಯಿನ್ ಇವರಂತ ಪೂಜೆ ಇದು ಐಟಮ್ ನೋಡ್ಲಾಗಲ್ಲ ಪುಡಿ ಕಾಡೋದು ಮೇನ आणि चिखल उडवायची पाणी उडवायचे इधर बहुत रेयर रहते हैं सर मोरे में जान बाकी है ते बघ तिथे असं राऊंड मारतो ते पण चांगलं चष्मा आहे जाना अच्छा जिल्हा में जाता संपलं चांगलं चालणार tadi kita udah pakai. Mana?